ನಾವು ಪಾಲಕರಿಗೆ ಸಮರ್ಪಿಸಿದ್ದೇವೆ ನಮಗೆ ನಿಜಕ್ಕೂ ಕೂಡ ಒಂದು ಅವಿಸ್ಮರಣೀಯವಾದಂತಹ ಈ ಒಂದು ಸದನದಲ್ಲಿ ನಾವೆಲ್ಲ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ಕೊಡುವಂಥದ್ದು. ಯಾತ್ರೆಯ ಫಲ ಅದು ಸಿದ್ಧಿ ಸಾರ್ಥಕತೆ ಪಡೆದಿದೆ ಎಂದು ನಾವೆಲ್ಲರೂ ಕೂಡ ಧನ್ಯತಾ ಭಾವದಿಂದ ಭಾವಿಸುತ್ತಿದ್ದೇವೆ. ಶಂಕರ ಭಗವಾನ್ಗೆ ಜೈ, ಕಾಶಿ ವಿಶ್ವನಾಥ್ ಮಹಾರಾಜ್ಗೆ ಜೈ. ಸರ್ ಅದೇ ಒಂದು ನಿಮಿಷ ವಿವಾನ್ ಸೈಡ್ ಸೈಡ್ ಪಕ್ಕ ಬಾ. 1600 ಜನ ತಾವೆಲ್ಲರೂ ಕೂಡ ನಿನ್ನೆ ಪ್ರಭು ಶ್ರೀರಾಮನ ದರ್ಶನ ಮಾಡಿ ಅವನ ಆಶೀರ್ವಾದ ಪಡ್ಕೊಂಡು ಇವತ್ತು ಬೆಳಿಗ್ಗೆ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಬಂದು ತಾವೆಲ್ಲರೂ ಕೂಡ ಇವತ್ತು ಸಂಜೆ ಗಂಗಾ ಆರತಿ ನೋಡಿಕೊಂಡು ನಾಳೆ ಬೆಳಿಗ್ಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಹೊರಟಿದ್ರಿ. ನಿಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಬಯಸ್ತೀನಿ. ಆದ್ರೆ ಅವರ ತಾಯಿ ಮಾತ್ರ ಅದು ಭಾರತೀಯ ಜನತಾ ಪಾರ್ಟಿನೇ ಅದ. ಯಾಕಂದ್ರೆ ಅವ್ರ ರಾಷ್ಟ್ರೀಯವಾಗಿ ಎಷ್ಟು ಮಾತಾಡಲ್ಲ, ಅವ್ರು ಹುಟ್ಟಿದ್ದೇ ಅಲ್ಲಿ ಇರ್ತಾರೆ. ಅವರ ಇಡೀ ಜೀವನದಲ್ಲಿ ಅವರ ಶ್ವಾಸ ಪೂರ್ಣ ಬಿಜೆಪಿ ಮಯವಾಗಿದೆ. ಅವರ ಸುಮ್ಮನೆ ನೇಮಕ ಮಾತ್ರ ಹೊರಗೆ ಬಂದಂಗೆ ಕಾಣಿಸ್ತದ. ಅವರು ಸ್ವತಃ ಜಾಹೀರ್ ಮಾಡಿ ನಿಮ್ಮೆಲ್ಲರಿಗೆ ಹೇಳಿದ್ದಾರೆ, ನಾ ಏನು ಹೊರಗೆ ಬಂದ್ರು ಸಹ ನನ್ನ ಲಕ್ಷ್ಯ ಮಾತ್ರ ನನ್ನ ಉಸಿರೇ ಬಿಜೆಪಿ ಅಂತ, ಭಾರತೀಯ ಜನತಾ ಪಾರ್ಟಿನೇ ನನಗೆ ಉಸಿರು ನೀಡದ. ಆ ಒಂದು ಜನತಾ ಪಾರ್ಟಿ ಬಿಟ್ಟು ನಾವು ಹೊರಗಿಲ್ಲ ಅಂತೇಳಿ ಅವರು ಸ್ವತಃ ಕೂಡ ಜಾಹೀರು ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲಾ ಜನತೆಗೆ ಒಂದು ಹೇಳೋದು, ಈಗಿನ ಸದ್ಯದ ಒಂದು ನಾರ ಇಲ್ಲಿಂದೇ ಹೋಗ್ಯಾರ. ಯಾವ ಉತ್ತರ ಪ್ರದೇಶದಿಂದ ಮೊನ್ನೆ ತಾನೇ ಕರ್ನಾಟಕ ಆಗಿರೋದು, ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣದ ಎಲೆಕ್ಷನ್ ಆಗಿರ್ಬೋದು, ಅಲ್ಲಿ ಒಂದು ನಾರ ಅದು ಸತ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅದರ ಪರಿಣಾಮ ಬೀರಿದೆ. ಅದೇನಂತ ಹೇಳಿದ್ರೆ ಕಟಿಂಗ್ ಎತ್ತು ಪಟಿಂಗ್ ಎತ್ತು ಕಟಿಂಗ್. ಈ ಒಂದು ನಾರ ಅದು ಇಲ್ಲಿ ಉತ್ತರ ಪ್ರದೇಶದಿಂದಲೇ ಹೊರಗೆ ಬಂದದ. ಆ ಒಂದು ನಾರದ ಏನು ಸಂದೇಶ ಕೊಡ್ತಾ ಇದೆ ಅಂತ ಕೇಳಿದ್ರೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಭಾವನೆಯಿಂದ ನಾವು ಇರಬೇಕಾಗದ. ನಾವು ಇಲ್ಲಿ